ನೇಪಾಳದಲ್ಲಿ ಪ್ರಕೃತಿಯ ರೌದ್ರ ನರ್ತನಕ್ಕೆ ರಣಭೀಕರ ಪ್ರವಾಹಕ್ಕೆ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಈಗ 160ಕ್ಕೆ ಏರಿಕೆ ಆಗಿರುವಂತದ್ದು ಸಾವನ್ನಪ್ಪಿರುವಂತವರ ಸಂಖ್ಯೆ. ಇನ್ನು ಎಷ್ಟೋ ಜನ ಕಣ್ಮರೆಯಾಗಿದ್ದಾರೆ, ಅವರು ಬದುಕಿದ್ದಾರಾ ಸತ್ತಿದ್ದಾರಾ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಪ್ರವಾಹದಲ್ಲಿ 1000ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿರುವಂತದ್ದು. ನೇಪಾಳದಲ್ಲಿ ಪ್ರಕೃತಿ ತನ್ನ ರೌದ್ರ ನರ್ತನವನ್ನ ತೋರಿಸಿದೆ. ರಣಭೀಕರ ಪ್ರವಾಹ ಉಂಟಾಗ್ತಿದೆ. ಅಲ್ಲಿ ಸಾವಿನ ಸಂಖ್ಯೆ 160ಕ್ಕೆ ಏರಿಕೆಯಾಗಿದೆ. 1000ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ಒಂದೊಂದು ದೃಶ್ಯವೂ ಕೂಡ ಭೀಕರವಾಗಿದೆ, ಭಯಾನಕವಾಗಿರುವಂಥದ್ದು. ಸಾವಿನ ಸಂಖ್ಯೆ ಏರಿಕೆ ಆಗುವಂತ ಸಾಧ್ಯತೆ ಇನ್ನೂ ಕಂಡು ಬರ್ತಾ ಇದೆ. ಟಿಬೆಟ್ ಗಡಿಯಲ್ಲಿ ಸಂಭವಿಸಿದಂತ ಈ ಒಂದು ಭೂಕಂಪನ ಮತ್ತೆ ಹಿಮಬಂಡೆ ಕುಸಿತ ಆಗಿದ್ದಂಥದ್ದು ಪ್ರಕೃತಿ ತನ್ನ ವಿಕೃತಿಯನ್ನ ಮೆರೆಯೋದಕ್ಕೆ ಆರಂಭ ಮಾಡಿಕೊಂಡಿದೆ. ಇನ್ನು ಅಲ್ಲಿ ಪ್ರಬಲ ಭೂಕಂಪ, ಕುಸಿತ, ಭೂಕಂಪನ ಮತ್ತೆ ಅಲ್ಲಿ ಇವಾಗ ಯಾರು ಎಲ್ಲೆಲ್ಲಿ ಇದ್ದಾರೆ, ತಮ್ಮ ಜೀವ ಉಳ್ಕೊಂಡ್ರೆ ಸಾಕು ಅನ್ನುವಂತಹ ಪರಿಸ್ಥಿತಿ ಅಲ್ಲಿಗೆ ಬಂದಿರುವಂಥದ್ದು. ಪ್ರವಾಹ ಆವರಿಸಿಕೊಂಡಿದೆ. ಸಾವಿನ ಸಂಖ್ಯೆ ಇನ್ನೂ ಏರಿಕೆ ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಎಲ್ಲವೂ ಒಟ್ಟೊಟ್ಟಿಗೆ ಅಲ್ಲಿ ಅತಂತ್ರವನ್ನು ಉಂಟು ಮಾಡಿರುವಂಥದ್ದು. ನೇಪಾಳ ಮತ್ತೆ ಟಿಬೆಟ್ ಗಡಿ ಭಾಗದಲ್ಲಿ ಸಂಭವಿಸಿದಂತಹ ಒಂದು ಭೀಕರ ಪ್ರಕೃತಿ ವಿಕೋಪ. ಇನ್ನು 160ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂಥದ್ದು. ನೇಪಾಳ ಪೊಲೀಸರು ಇದುವರೆಗೆ 157 ಮೃತದೇಹಗಳನ್ನ ಹೊರಗೆ ತೆಗೆದಿದ್ದಾರೆ. ನೂರಾರು ಪ್ರವಾಸಿಗರು ಮತ್ತೆ ನಾಗರಿಕರು ನಾಪತ್ತೆಯಾಗಿದ್ದಾರೆ. ಪ್ರವಾಸಕ್ಕೆ ಅಂತ ಕೂಡ ಅಲ್ಲಿಗೆ ಹೋಗಿದ್ದಂಥವ್ರು ಈಗ ಮತ್ತೆ ವಾಪಸ್ ಬರ್ತಾರಾ ಇಲ್ವಾ ಅನ್ನುವಂತ ಗೊಂದಲದಲ್ಲಿ ಇರ್ತಾರೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವ್ರು ಎಲ್ಲಿರ್ತಾರೆ, ಯಾವ ರೀತಿ ಅವ್ರ ಜೀವ ಉಳಿಸ್ಕೊಳ್ತಾರೆ, ಇದೇ ಈಗ ಅವರಲ್ಲಿ ತುಂಬಿಕೊಂಡಿರುವಂತಹ ಆತಂಕ. ಎಲ್ಲೂ ಸೇಫ್ ಇಲ್ಲ ಅವರಿಗೆ, ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರವಾಸಿಗರು ಕೂಡ, ಜೊತೆಗೆ ಅಲ್ಲಿನ ನಾಗರಿಕರು ನಾಪತ್ತೆಯಾಗಿ ಹೋಗಿದ್ದಾರೆ. ಇನ್ನು ಈ ದುರಂತದಲ್ಲಿ 400ಕ್ಕೂ ಹೆಚ್ಚು ಪ್ರವಾಸಿಗರು ಸೇರಿದಂತೆ 750ಕ್ಕೂ ಹೆಚ್ಚು ಜನ ಅಲ್ಲಿದ್ದಂಥವರು ನಾಪತ್ತೆ